ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ಸ್ಟೇಟ್ಕ್ರಾಫ್ಟ್ ಐಎಸ್ ಅಕಾಡೆಮಿ. ನಮ್ಮ ಇನ್ಸ್ಟಿಟ್ಯೂಷನಿಂದ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಿದ್ದೀವಿ. ದಟ್ ಇಸ್ ಕಾಲ್ಡ್ ಗುರುಕುಲ ಸೂಪರ್ 30. ಓಕೆ, ಹಾಗಿದ್ದರೆ ಈ ಬ್ಯಾಚ್ ಅಂದರೆ ಏನು, ಯಾಕೆ ಈ ಪ್ರೋಗ್ರಾಮನ್ನು ಜಸ್ಟ್ ಸೂಪರ್ 30 ಅಂತ ಇಟ್ಟಿದ್ದೀವಿ ಅಂತ ಬಂದಾಗ ನೋಡೋಣ ಡೀಟೇಲ್ ಆಗಿ. ಒಂದನೇದಾಗಿ ಎಷ್ಟೋ ಜನ ಸ್ಟೂಡೆಂಟ್ಸು ಎವ್ರಿ ಇಯರ್ ಧಾರವಾಡ, ಬೆಂಗಳೂರು, ಓಕೆ, ಧಾರವಾಡ, ಬೆಂಗಳೂರು, ವಿಜಯಪುರ ಹಾಗೆ ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲಿ ಎಷ್ಟೋ ಜನ ಕಾಂಪಿಟೇಟಿವ್ ಎಕ್ಸಾಮಿನಿಗೋಸ್ಕರ ಎಸ್ಪೆಷಲಿ QPSC ಮತ್ತು KPSC ಆ್ಯಂಡ್ ಕೆ ಎಕ್ಸಾಮಿನೇಷನ್ ಓದೋಕ್ಕೋಸ್ಕರ ಬಂದಿರ್ತೀರಿ ಅಲ್ವಾ. ಬಟ್ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಸರ್ಟನ್ ರೀಸನಿಂದ, ಫಿನಾನ್ಷಿಯಲ್ ರೀಸನಿಂದ ಏನಾಗುತ್ತೆ 50,000ನೋ 1,00,000ನೋ ಅಥವಾ 20-30,000ನೋ ಕೋಚಿಂಗನ್ನು ತೊಗೊಳಕ್ಕಾಗಲ್ಲ. ಬಟ್ ಅವ್ರಿಗೆ ಜಸ್ಟ್ ಮಟೀರಿಯಲ್ಸ್ ಇದೆ. ಬಟ್ ಆ ಮಟೀರಿಯಲ್ಸನ್ನು ಹೇಗೆ ಯೂಸ್ ಮಾಡಿ ಓದಬೇಕು, ಒಂದು ಸರ್ಟನ್ ಪ್ರಾಪರ್ ಗುರು ಅಂತ ಇರಲ್ಲ, ಅವ್ರು ಕರೆಕ್ಟಾಗಿ ಒಂದು ಗೈಡೆನ್ಸ್ ಅಂತ ಇರಲ್ಲ ಅಲ್ವಾ. ಅಂಥ ಸ್ಟೂಡೆಂಟ್ಗಳಿಗೆ ಪ್ರಾಪರ್ ಗೈಡೆನ್ಸನ್ನು ಕೊಡೋಗೋಸ್ಕರ, ಓಕೆ, ಕರೆಕ್ಟಾಗಿ ಮಾರ್ಗದರ್ಶನ ಕೊಡೋಗೋಸ್ಕರ ನಾವು ಈ ಬ್ಯಾಚನ್ನು ರೆಡಿ ಮಾಡ್ತಾ ಇರೋದು, ಬ್ಯಾಚನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇರೋದು. ಹಾಗಿದ್ರೆ ಇದು ಎಲ್ಲರಿಗೂ ಇದೆ. ಬಟ್ ನಾವು ಸದ್ಯಕ್ಕೆ ಸೂಪರ್ 30 ಅಂತ ಒಂದು ಬ್ಯಾಚನ್ನು 30 ಸ್ಟೂಡೆಂಟ್ಸು ಫುಲ್ಲಿ ಕಮಿಟೆಡ್ ಟು ದ ಸ್ಟಡೀಸ್. ಓಕೆ, ಅಂದರೆ ಇವಾಗ ನಮಗೆ ಗೊತ್ತೇ ಇದೆ ಅಲ್ವಾ, ಎಷ್ಟೋ ಜನ ಓದಕ್ಕಂತ ಬಂದಿರ್ತಾರೆ, ಲೈಬ್ರರಿ ಜಾಯ್ನ್ ಆಗಿರ್ತಾರೆ, ಅವ್ರಿಗೆ ಕರೆಕ್ಟಾಗಿ ಓದಬೇಕಂತನೂ ಗೊತ್ತು. ಬಟ್ ಎನಫ್ ಮಟೀರಿಯಲ್ಸ್ ಇದೆ, ಎನಫ್ ಫಿನಾನ್ಷಿಯಲ್ ಕಂಡೀಷನ್ ಇದೆ. ಬಟ್ ಡ್ಯೂ ಟು ಲ್ಯಾಕ್ ಆಫ್ ಡಿಸಿಪ್ಲಿನಿಂದ ಏನಾಗುತ್ತದೆ, ಸ್ಟಡಿಯನ್ನು ಮಾಡಲ್ಲ, ದಟ್ ಎಂಡ್ ಅಪ್ ವಿತ್ ಅ ಫೇಲಿಯರ್ ಅಲ್ವಾ. ಇಂಥ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಿರೋರಿಗೆ ನಾವು ಒಂದು ಸ್ಟಡಿ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡೋಕ್ಕೋಸ್ಕರ ಗುರುಕುಲ ಸೂಪರ್ 30 ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇರೋದು. ಓಕೆ, ಹಾಗಿದ್ದರೆ ಈ ಪ್ರೋಗ್ರಾಮ್ ಅಂತ ಬಂದಾಗ, ಈ ಪ್ರೋಗ್ರಾಮಲ್ಲಿ ಏನೇನಿದೆ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ಇವಾಗ ಇದರಲ್ಲಿ ಒಂದನೇದಾಗಿ ನಾವೇನು ಮಾಡ್ತೀವಿ ಅಂದರೆ, ಈಗ ಒಬ್ಬ ಹುಡುಗ ಜಾಯ್ನ್ ಆದ. ಓಕೆ, ಆ ಜಾಯ್ನ್ ಆದ ಸ್ಟೂಡೆಂಟ್ಗೆ ಏನು ಮಾಡ್ತೀವಿ ಅಂದರೆ, ನಾವು ಒಂದು ವೀಕ್ಲಿ ಟಾರ್ಗೆಟ್ ಅಂತ ಕೊಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇಂಡಿಯನ್ ಪಾಲಿಟಿ, ಓಕೆ, ಈ ಸಬ್ಜೆಕ್ಟ್ ಮೇಲೆ ಒಂದಿಷ್ಟು ಪೋರ್ಷನನ್ನು ಕೊಡ್ತೀವಿ. ಫಂಡಮೆಂಟಲ್ ರೈಟ್ಸ್ ಇರ್ಬೋದು, ಅಥವಾ ಫಂಡಮೆಂಟಲ್ ಡ್ಯೂಟೀಸ್ ಇರ್ಬೋದು, DPSP ಇರ್ಬೋದು, ಅಥವಾ ಈ ಥರ ವೇರಿಯಸ್ ಸಬ್ಜೆಕ್ಟನ್ನು ಕೊಟ್ಬಿಟ್ಟು ಇದಿಷ್ಟು ನಾವು ಓದ್ಕೊಬರ್ಲಿಕ್ಕೆ ಹೇಳ್ತೀವಿ. ಯು ಶುಡ್ ಬಿ ಅಕೌಂಟಬಲ್ ಟು ಅಸ್. ಹಾಗೆ ಒಂದು ವೇಳೆ ನೀವೇನಾದರೂ ಮಿಸ್ ಮಾಡಿದ್ರೆ ವಿ ವಿಲ್ ಕಾಲ್ ಯು ಇಂಡಿವಿಜುವಲಿ, ಯಾಕಪ್ಪ ನೀನು ಮಾಡಿಲ್ಲ, ಬಿಕಾಸ್ ಇಫ್ ಯು ಆರ್ ಅ ಸೀರಿಯಸ್ ಅಸ್ಪರೆಂಟ್ ಡೆಫಿನೆಟ್ಲಿ ಯು ವಿಲ್ ಡೂ ದ್ಯಾಟ್. ಓಕೆ, ಆ ಥರ ಸೀರಿಯಸ್ ಅಸ್ಪರೆಂಟ್ ಆದರೆ ಮಾತ್ರ ಈ ಬ್ಯಾಚನ್ನು ಜಾಯ್ನ್ ಆಗಿ. ಓಕೆ, ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಓದಬೇಕು ಅಂತ ಇರ್ತಾರೆ ಅಲ್ವಾ, ತುಂಬ ಸರ್ಟನ್ ರೀಸನಿಂದ ಲೈಬ್ರರಿಯಲ್ಲಿ ಓದೋಕ್ಕಾಗಲ್ಲ, ಡಿಸ್ಟ್ರಾಕ್ಷನ್ ಮಾಡ್ಕೊಳ್ತಾರೆ. ಸೊ ಅವರಿಗೆ ಏನಾಗುತ್ತೆ, ತುಂಬ ಕಷ್ಟಗಳು ಅನುಭವಿಸ್ತಾರೆ ಫ್ಯೂಚರಲ್ಲಿ ಫೇಲ್ಯೂರ್ ಆಗಿ ಅಲ್ವಾ. ಅಂಥ ಪ್ರಾಬ್ಲಮ್ಗಳನ್ನ ಶಾರ್ಟ್ ಮಾಡೋಕ್ಕೋಸ್ಕರ ಈ ಬ್ಯಾಚನ್ನು ಸ್ಟಾರ್ಟ್ ಮಾಡಿರ್ಬೋದು. ನೀವು ವೀಕ್ಲಿ ಟೆಸ್ಟನ್ನು ಕೊಡ್ತೀವಿ ನಾವು ಇದಿಷ್ಟು ಸಿಲೆಬಸ್ ಮೇಲೆ. ಓಕೆ, ಆ ವೀಕ್ಲಿ ಟೆಸ್ಟನ್ನು ಬರೆದುಬಿಟ್ಟು ನಾವು ಅಸೆಸ್ ಮಾಡ್ತೀವಿ ಪರ್ಫಾರ್ಮೆನ್ಸನ್ನು. ಎಲ್ಲಿ ನಿಮ್ಮದು ಫಾರ್ ಎಕ್ಸಾಂಪಲ್ ಈಗ 50 ಕ್ವಶನ್ ಅಟೆಂಡ್ ಮಾಡಿದ್ದೀರಾ ಇಷ್ಟು ಸಿಲೆಬಸ್ ಮೇಲೆ, ಎಲ್ಲಿ ತಪ್ಪಾಗಿದೆ, ಅದು ಯಾಕೆ ತಪ್ಪಾಗಿದೆ. ಓಕೆ, ಲೈವ್ ಡಿಸ್ಕಷನ್ ಇರುತ್ತೆ ನಿಮ್ಮ ಜೊತೆ. ಓಕೆ, ಇದಾದಮೇಲೆ ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಆದಮೇಲೆ ನಿಮಗೆ ನೆಕ್ಸ್ಟ್ ಸಿಲೆಬಸ್ ಬಗ್ಗೆ ನೆಕ್ಸ್ಟ್ ಟೆಸ್ಟ್ ಸೀರೀಸ್ ಬಗ್ಗೆ ಹೋಗ್ತೀವಿ. ಟೋಟಲಿ ಇವತ್ತು ಏನಾಗುತ್ತೆ ಅಂದರೆ, ಇದರಲ್ಲಿ 24 ಟೆಸ್ಟನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಈ ಪ್ರೋಗ್ರಾಮಲ್ಲಿ. ಟೋಟಲಿ 24 ಟೆಸ್ಟ್ಗಳಿರುತ್ತೆ. ಓಕೆ, ವೀಕ್ಲಿ ಡಿಸ್ಕಷನ್ ಇರುತ್ತೆ. ಹಾಗೆ ಪರ್ಸ್ನಲ್ ಆಗಿ ಮೆಂಟರ್ಶಿಪ್ ಅಂತ ಕೂಡ ನಾವು ಕೊಡ್ತೀವಿ. ಇದು ಕೂಡ ಒಂದು ನೋಟಿಫಿಕೇಷನ್ ನೀವು ಓದ್ತಾ ಇದ್ದೀರಂದರೆ ಆ ನೋಟಿಫಿಕೇಷನ್ ಆಗಿ ಎಕ್ಸಾಮ್ ಆಗೋ ತನಕ ಈ ಕೋರ್ಸು ವ್ಯಾಲಿಡಿಟಿಯಲ್ಲಿ ಇರುತ್ತೆ. ಓಕೆ, ಇಟ್ ಈಸ್ ನಾಟ್ 3 ಮಂತ್ ಆರ್ 4 ಮಂತ್. ಎಷ್ಟೋ ಜನ 50,000ನೋ 1,00,000ನೋ 20-30,000ನೋ ಖರ್ಚು ಮಾಡಿಬಿಟ್ಟು ಕೋಚಿಂಗನ್ನು ತಗೊಳ್ತಿರ್ತಾರೆ. ಬಟ್ ಆದರೂ ಇನ್ನೂ ಸರ್ಟನ್ ಗೈಡೆನ್ಸ್ ಅಂತ ಇರೋಂಗಿಲ್ಲ ಅಲ್ವಾ. ಹಾಗೆ ಟೆಸ್ಟ್ ಸೀರೀಸ್ ಕೂಡ ಎಷ್ಟೋ 3,000-4,000 ಪೇ ಮಾಡ್ತಾರೆ. ಬಟ್ ವಿತಿನ್ 2,000 ಅಂದರೆ 1,999 ವಿ ಆರ್ ಪ್ರೊವೈಡಿಂಗ್ ವೀಕ್ಲಿ ಟಾರ್ಗೆಟ್ಸ್ ಆ್ಯಂಡ್ ದ ಪರ್ಸನಲ್ ಮೆಂಟರ್ಶಿಪ್, ಲೈವ್ ಟೆಸ್ಟ್ ಡಿಸ್ಕಷನ್ ಆ್ಯಂಡ್ ದ ವೀಕ್ಲಿ ಟೆಸ್ಟ್ ಸೀರೀಸ್ ಅಲ್ವಾ. ಪ್ರಿಪ್ರೇಷನ್ ಸ್ಟ್ರಾಟಜಿ ಹೇಗಿರಬೇಕು, ಇಂಡಿವಿಜುವಲ್ ಆಗಿ ಆ್ಯಸ್ ಎ ನಮ್ಮದೇ ಒಂದು ಸ್ಟೂಡೆಂಟ್ ಥರ, ನಮ್ಮದೇ ಒಂದು ಮಕ್ಕಳ ಥರ ನಾವು ಅವ್ರಿಗೆ ಟ್ರೀಟನ್ನು ಮಾಡ್ತೀವಿ. ಓಕೆ, ಟೋಟಲಿ ಓವರ್ ಆಲ್ ಈ ಗುರುಕುಲ ಸೂಪರ್ 30 ಬ್ಯಾಚ್ ಅನ್ನೋದು ಮೋಟೋ ಅದಾಗಿದೆ. 30 ಜನನು ಎಕ್ಸಾಮನ್ನು ಪಾಸ್ ಮಾಡಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಎಕ್ಸಾಮಿನೇಷನ್. ಓಕೆ, ಇಟ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು ವಿಲೇಜ್ ಅಕೌಂಟೆಂಟ್, ಇಟ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು FD ಆರ್ SDA. ಓಕೆ, ನೀವು ಯಾವುದೇ ಬೇಕಾದರೆ ಎಕ್ಸಾಮ್ಗೆ ಓದಿ, ಬಟ್ ಇಟ್ ಶುಡ್ ಬಿ ರಿಲೇಟೆಡ್ ಟು ಜನರಲ್ ಸ್ಟಡೀಸ್ ಪೇಪರ್ ಓನ್ಲಿ. ಓಕೆ, ಹಾಗಿದ್ದರೆ ಕಮ್ಯುನಿಕೇಷನ್ ಪೇಪರ್ ಅಂತ ಬಂದಾಗ ಏನಾಗುತ್ತೆ ಅಂತ ಕೇಳಿದಾಗ, ಕಮ್ಯುನಿಕೇಷನ್ ಪೇಪರು ಕೂಡ ನಾವು ನಿಮಗೆ ಗೈಡೆನ್ಸನ್ನು ಕೊಡ್ತೀವಿ. ಅದನ್ನು ಕೂಡ ಮೆಂಟರ್ಶಿಪ್ಪನ್ನು ಕೂಡ ನಾವು ಮಾಡ್ತೀವಿ. ಯಾವ ಸೋರ್ಸನ್ನು ಫಾಲೋ ಮಾಡಬೇಕು, ಟೆಸ್ಟ್ ಸೀರೀಸನ್ನು ಹೇಗೆ ತಗೊಳ್ಬೇಕು ಅಲ್ವಾ, ಇದೆಲ್ಲನೂ ಕೂಡ ನಾವು ನಿಮಗೆ
ಗೈಡೆನ್ಸನ್ನು ಕೊಡ್ತೀವಿ. ಓವರಾಲ್ ಸ್ಟ್ರಾಟಜಿ ಏನು ಅಂದರೆ ಪ್ರತಿ 30 ಸ್ಟೂಡೆಂಟನ್ನು ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು. ಅದ್ರ ಜೊತೆಗೆ ಎಷ್ಟೋ ಜನ ಲೈಬ್ರರಿ ಜಾಯ್ನ್ ಆಗ್ತೀರಾ ಬಟ್ ಓದೋಕ್ಕಾಗಲ್ಲ ಡ್ಯೂ ಟು ಲ್ಯಾಕ್ ಆಫ್ ಸ್ಟಡಿ ಎನ್ವೈರ್ಮೆಂಟ್ ಅಲ್ವಾ, ಅಂಥವ್ರಿಗೆ ಕೂಡ ನಾವು ನಮ್ಮ ಅಕಾಡೆಮಿಗೆ ಬಂದುಬಿಟ್ಟು ನೀವು ಇಲ್ಲಿ ಸ್ಟಡಿಯನ್ನು ಮಾಡ್ಬೋದು. ನಿಮ್ಮ ಪಿಯರ್ ಗ್ರೂಪನ್ನು ಕರ್ಕೊಬಂದುಬಿಟ್ಟು ಡಿಸ್ಕಷನನ್ನು ಮಾಡ್ಬೋದು ಪೇಪರ್ ಬಗ್ಗೆ ಅಲ್ವಾ, ಅಥವಾ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ಬೋದು, PYQಸನ್ನು ಸಾಲ್ವ್ ಮಾಡಿಬಿಟ್ಟು, ಅಥವಾ ಯಾವುದಾದ್ರು ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ಬಿಟ್ಟು ನಿಮ್ಮ ಒಳ್ಳೆ ಪಿಯರ್ ಗ್ರೂಪನ್ನು ಹಾಕೋಬಿಟ್ಟು ಡಿಸ್ಕಷನನ್ನು ಮಾಡಿ. ಓಕೆ, ಸ್ಟಡಿಗೆ ರಿಲೇಟೆಡ್. ಓಕೆ, ಇಟ್ ಈಸ್ ನಾಟ್ ರಿಲೇಟೆಡ್ ಟು ಎನಿ ಮೂವಿ ಆರ್ ಕ್ರಿಕೆಟ್ IPL. ಓಕೆ, ಇಟ್ ಶುಡ್ ಬಿ ರಿಲೇಟೆಡ್ ಟು ಯುವರ್ ಲೈಕ್ ಸ್ಟಡಿ ಓನ್ಲಿ. ಓಕೆ, ಈ ಥರ ಒಂದು ಸ್ಟಡಿ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ಬ್ಯಾಚನ್ನು ಸ್ಟಾರ್ಟ್ ಮಾಡಿದ್ದೀರಿ. ಆದಷ್ಟು ಬೇಗ ಈ ಬ್ಯಾಚ್ಗೆ ಸ್ಟಾರ್ಟ್ ಮಾಡಿಬಿಟ್ಟು ಅಂದರೆ ಜಾಯ್ನ್ ಆಗಿಬಿಟ್ಟು ರಿಜಿಸ್ಟರ್ ಆಗಿ ಇದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಯಾರ್ಯಾರು ಈ ಪ್ರೋಗ್ರಾಮ್ಗೆ ಲಾಂಚ್ ಅಂದರೆ ಜಾಯ್ನ್ ಆಗಬೇಕಂತಿದ್ದಾರೋ ನಾನು ಗೂಗಲ್ ಫಾರ್ಮ್ ರಿಜಿಸ್ಟ್ರೇಷನನ್ನು ಕೆಳಗಡೆ ಕೊಟ್ಟಿರ್ತೀನಿ. ಓಕೆ, ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಪ್ಲೀಸ್ ರಿಜಿಸ್ಟರ್ ದೇರ್ ಆ್ಯಂಡ್ ಜಾಯಿನ್ ದಿಸ್ ಬ್ಯಾಚ್. ಓಕೆ, ಇಂಥ ಒಳ್ಳೆ ಪ್ರೋಗ್ರಾಮನ್ನು ಲೈಕ್ ಯುಟಿಲೈಸ್ ಮಾಡ್ಕೊಳ್ಳಿ ಫಾರ್ ಯುವರ್ ಫ್ಯೂಚರ್. ಓಕೆ, ನಿಮ್ಮ ಮುಂದೆ ಯಾವುದಾದ್ರು ಎಕ್ಸಾಮ್ ಕ್ಲಿಯರ್ ಮಾಡಬೇಕಂದ್ರೆ ನಿಮಗೆ ಸರ್ಟನ್ ಗೈಡೆನ್ಸ್, ಸರ್ಟನ್ ಮೆಂಟರ್ಶಿಪ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕರೆಕ್ಟಾದ ಸ್ಟಡಿ ಎನ್ವೈರ್ಮೆಂಟ್ ಬೇಕು. ಅದಕ್ಕೆ ಇಂಥ ಪ್ರೋಗ್ರಾಮನ್ನು ನಾವು ಲಾಂಚ್ ಮಾಡ್ತಾ ಇರೋದು. ಓಕೆ ಸ್ಟೂಡೆಂಟ್ಸ್, ಸ್ಟಡಿ ವೆಲ್. ಆದಷ್ಟು ಬೇಗ ನೋಟಿಫಿಕೇಷನ್ ನೋಡೋಣ. ಸದ್ಯಕ್ಕೆ ಅಗ್ರಿಕಲ್ಚರ್ ಆಫೀಸರ್ಸ್ ಅಂತೂ ಆಗಿದೆ, KPSC ಅವ್ರದ್ದಂತೂ ಸದ್ಯಕ್ಕಂತೂ ಇಲ್ಲ. ಡೆಫಿನೆಟ್ಲಿ ಇಟ್ ಇಸ್ ಆಫ್ಟರ್ ದಿ ಆಗಸ್ಟ್ ಆರ್ ಸೆಪ್ಟೆಂಬರ್. ಬಟ್ ಒಂದು 3-4 ಮಂತಲ್ಲಿ ನಿಮ್ಮದು ಸ್ಟಡಿನ ವೈದರ್ ಇಸ್ ಲೈಕ್ ಕಮ್ಯುನಿಕೇಷನ್ ಪೇಪರ್ ಇರ್ಬೋದು, ಜನರಲ್ ಸ್ಟಡೀಸ್ ಪೇಪರ್ ಇರ್ಬೋದು, ಯಾವುದೇ ಅದು ಓದಾಗಿಲ್ಲ ಎಲ್ಲನೂ ನೀಟಾಗಿ ಕವರ್ ಮಾಡಿ ಟೆಸ್ಟ್ ಸೀರೀಸನ್ನು ಬರೀರಿ. ಎಕ್ಸಾಮ್ ನೋಟಿಫಿಕೇಷನ್ ಆದಮೇಲೆ ನಿಮ್ಮ ಹತ್ರ ಓನ್ಲಿ ರಿವಿಷನ್ ಮಾತ್ರ ಇರಬೇಕು. ಓಕೆ, ರಿವಿಷನ್ ಬಿಟ್ಟರೆ ಮತ್ತೇನೂ ಇರಬಾರ್ದು. ಓಕೆ, ಅಂದಾಗ ಮಾತ್ರ ನೀವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಯಾವುದೇ ಕಾರಣಕ್ಕೂ ನಾನು ನೋಟಿಫಿಕೇಷನ್ ಆದಮೇಲೆ 2 ಮಂತ್ ಟೈಮ್ ಇರುತ್ತೆ. ಒಂದು ತಿಳ್ಕೊಳ್ಳಿ, ಈಗ ನೋಡಿ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಷನ್ ಆಗಿದೆ, ದೇ ಹ್ಯಾವ್ ಗಿವನ್ ಓನ್ಲಿ 1.5-2 ಮಂತ್ ಅಲ್ವಾ. ಅಷ್ಟು ಮಂತಲ್ಲಿ ನೀವು ತುಂಬ ಪ್ರೆಷರ್ ಇರುತ್ತೆ, ತುಂಬ ರಿವೈಸ್ ಮಾಡಿದಿರುತ್ತೆ, ಕರೆಂಟ್ ಅಫೇರ್ಸ್ ಓದಬೇಕು 1.5 ಮಂತ್, 1.5 ಇಯರ್ಸ್ದು ಎಲ್ಲ ವೀಕ್ಲಿ ನಮಗೆ ಕವರ್ ಮಾಡೋಕ್ಕಾಗಲ್ಲ. ಓಕೆ, ಯಾವುದೇ ಕಾರಣಕ್ಕೂ ನೋಟಿಫಿಕೇಷನ್ ತನಕ ವೇಟ್ ಮಾಡಬೇಡಿ. ಇವಾಗಲೇ ಡೈಲಿ 5 to 6 hours ವಾಟ್ ಎವರ್ ಟೈಮ್ ಯು ಗೆಟ್. ಓಕೆ, ಪ್ಲೀಸ್ ರೀಡ್. Okay, now only you cover syllabus, now only you cover current affairs, all those things. Okay guys, please join this batch, make a use of this ಅಂದರೆ ಈ ಪ್ರೋಗ್ರಾಮನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್.